ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ನಾಗರಾಜ್. ತಮಗೆಲ್ಲ ಕನ್ನಡ ಅಮರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ವಿದ್ಯಾರ್ಥಿಗಳೇ, ಈ ದಿನ ಕನ್ನಡ ವ್ಯಾಕರಣದಲ್ಲಿ ವಾಕ್ಯಗಳು ಅದರ ಬಗ್ಗೆ ಅಭ್ಯಾಸ ಮಾಡ್ತಾ ಹೋಗೋಣ. ನೋಡಲಿಕ್ಕೆ ಈ ಒಂದು ಟಾಪಿಕ್ ಭಾಳ ಸುಲಭ ಅನಿಸುತ್ತೆ, ನಿಜವಾಗ್ಲೂ ಸುಲಭ ಇದೆ. ಆದರೆ ಕೆಲವೊಮ್ಮೆ ಸ್ವಲ್ಪ ಗೊಂದಲಗಳು ಉಂಟಾಗ್ತವೆ. ಪರೀಕ್ಷೆಯಲ್ಲಿ ಒಂದು ವಾಕ್ಯವನ್ನು ಕೊಟ್ಟು ಇದು ಯಾವ ವಾಕ್ಯ ಅಥವಾ ಯಾವ ವಿಧದ ವಾಕ್ಯ ಅಂತ ಕೇಳಿದಾಗ ಸ್ವಲ್ಪ ಗೊಂದಲ ಉಂಟಾಗುತ್ತೆ. ಆ ಗೊಂದಲ ಆಗಬಾರ್ದು ಅಂದರೆ ಪೂರ್ತಿ ವಿಡಿಯೋ ನೋಡಿ. ಬನ್ನಿ ನೋಡ್ತಾ ಹೋಗೋಣ. ವಾಕ್ಯಗಳು ಸಾಮಾನ್ಯವಾಗಿ ಒಂದು ವಾಕ್ಯವನ್ನು ಮಾಡಬೇಕಾದ್ರೆ ನಾವು ಇಲ್ಲಿ ಕರ್ತೃಪದ, ಕರ್ಮಪದ ಮತ್ತು ಕ್ರಿಯಾಪದ ಭಾಳ ಮುಖ್ಯ ಇರಲೇಬೇಕು. ಸಾಮಾನ್ಯವಾಗಿ ಒಂದು ವಾಕ್ಯದಲ್ಲಿ ಈ ಮೂರು ಅಂಶಗಳು ಇದ್ದೇ ಇರ್ತವೆ. ನಾನಿನ್ನು ಒಂದು ವಾಕ್ಯವನ್ನು ಬರೆದಿದ್ದೀನಿ. ಕುವೆಂಪುರವರು ಗೀತೆಯನ್ನು ರಚಿಸಿದರು ಅಂತ ಸುಲಭವಾಗಿರ್ತಕ್ಕಂಥ ಸರಳ ವಾಕ್ಯ ಇದು. ಇಲ್ಲಿ ಕುವೆಂಪುರವರು ಯಾರು ಕೆಲಸವನ್ನು ಮಾಡ್ತಾರೆ ಅವ್ರ ಕರ್ತೃ, ಯಾವುದು ಕೆಲಸಕ್ಕೆ ಒಳಪಡುತ್ತೋ ಅದು ಕರ್ಮ, ಏನು ಮಾಡ್ತಾರೋ ಕ್ರಿಯೆ ಅದು ಕ್ರಿಯಾಪದ. ಏನು ಕೆಲಸವನ್ನು ಮಾಡ್ತಾರೋ ಅದು ಕ್ರಿಯೆಯನ್ನು ಸೂಚಿಸುತ್ತೆ, ಅದು ಕ್ರಿಯಾಪದ ಆಗತ್ತೆ ಇಲ್ಲಿ. ಹಾಗಾದರೆ ಇಲ್ಲಿ ಕುವೆಂಪುರವರು ಕರ್ತೃಪದ ಸಬ್ಜೆಕ್ಟು, ಗೀತೆ ಅಂತಕ್ಕಂಥದ್ದು ಗೀತೆಯನ್ನು ಕರ್ಮಪದ ಆಬ್ಜೆಕ್ಟು, ರಚಿಸಿದರು ವರ್ಬ್ ಕ್ರಿಯಾಪದ. ಹೀಗೆ ಒಂದು ವಾಕ್ಯದಲ್ಲಿ ನಾವು ಕರ್ತೃ ಕರ್ಮ ಕ್ರಿಯಾಪದವನ್ನು ನಾವು ಸಾಮಾನ್ಯವಾಗಿ ಕಾಣ್ತೀವಿ ಅಂತಕ್ಕಂಥದ್ದು. ಇನ್ನು ಕೆಲವೊಮ್ಮೆ ಏನಾಗತ್ತೆ, ಕೆಲವು ವಾಕ್ಯಗಳಲ್ಲಿ ಕರ್ತೃಪದನೇ ಇರೋಲ್ಲ, ಇನ್ನು ಕೆಲವು ವಾಕ್ಯಗಳಲ್ಲಿ ಕರ್ಮಪದ ಇರೋದಿಲ್ಲ, ಇನ್ನು ಕೆಲವು ವಾಕ್ಯಗಳಲ್ಲಿ ಕ್ರಿಯಾಪದ ಇರೋಲ್ಲ. ಅವು ಸಹ ಅಂತಹ ವಾಕ್ಯಗಳನ್ನು ಅಂಥವನ್ನೂ ಸಹ ನಾವು ವಾಕ್ಯಗಳು ಅಂತ ಕರಿತೀವಿ. ಅಂಥವುಗಳನ್ನು ಸಹ ನಾವು ವಾಕ್ಯಗಳು ಅಂತ ಕರಿತೀವಿ. ಹಾಗಾದರೆ ಮೊದಲು ವಾಕ್ಯಗಳಂದ್ರೆ ಏನು ಅನ್ನೋದು ನೋಡೋದಾದ್ರೆ, ಪದಗಳು ಪೂರ್ಣ ಅರ್ಥವನ್ನು ಕೊಡ್ತಕ್ಕಂತಹ ಪದಗಳ ಗುಂಪನ್ನು ವಾಕ್ಯಗಳು ಅಂತ ಕರಿತೀವಿ. ಪೂರ್ಣ ಅರ್ಥವನ್ನು ಕೊಡ್ತಕ್ಕಂತಹ ಪದಗಳ ಗುಂಪು. ಇಲ್ಲಿ ಕುವೆಂಪುರವರು ಗೀತೆಯನ್ನು ರಚಿಸಿದರು. ಈ ಮೂರು ಪದಗಳ ಗುಂಪಿದೆಯಲ್ಲ, ಈ ಮೂರು ಪದಗಳು ಒಂದು ಪೂರ್ಣ ಅರ್ಥವನ್ನು ಕೊಡ್ತವೆ. ಇದನ್ನ ನಾವು ವಾಕ್ಯಗಳು ಅಂತ ಕರಿತೀವಿ. ನಾನು ಹೇಳಿದೆ, ಕೆಲವು ವಾಕ್ಯಗಳಲ್ಲಿ ಕರ್ತೃಪದ ಅಥವಾ ಕರ್ಮಪದ ಅಥವಾ ಕ್ರಿಯಾಪದ ಇರೋದೆಲ್ಲ ಅವು ಸಹ ಪೂರ್ಣ ಅರ್ಥವನ್ನು ಕೊಡ್ತವೆ. ಅವು ಹೇಗೆ ಪೂರ್ಣ ಅರ್ಥವನ್ನು ಕೊಡ್ತವೆ ನೋಡೋದಾದ್ರೆ, ನಾನು ಇಲ್ಲಿ ಕೆಲವು ಉದಾಹರಣೆಗಳನ್ನು ಬರೆದು ಬಿಡ್ತೀನಿ. ಬನ್ನಿ ನೋಡ್ತಾ ಹೋಗೋಣ. ಇಲ್ಲಿದೆ ರಾಮನು ಗೆದ್ದನು ಅಷ್ಟೇ ಇದೆ. ಇಲ್ಲಿ ರಾಮನು ಅಂತಕ್ಕಂಥದ್ದು ಕರ್ತೃಪದ, ಗೆದ್ದನು ಕ್ರಿಯಾಪದ. ಹಾಗಾದರೆ ಈ ಇದರಲ್ಲಿ ಕರ್ಮಪದ ಇಲ್ಲ. ನಾವೇ ಊಹೆ ಮಾಡ್ಕೊಳ್ಬೇಕು ಕರ್ಮಪದ ಯಾವ್ದು ಆಗಬಹುದು ಇಲ್ಲಿ ಅಂತ. ರಾಮನು ಗೆದ್ದನು. ಸಾಮಾನ್ಯವಾಗಿ ರಾಮನು ಯಾರನ್ನ ಗೆಲ್ತಾನೆ ನಿಮ್ಗೆ ಗೊತ್ತಿರ್ಬೇಕು, ರಾಮಾಯಣದಲ್ಲಿ ನೋಡ್ತಾ ಹೋಗ್ತೀವಿ. ರಾಮನು ರಾವಣನನ್ನು ಗೆದ್ದನು ಅಂತ ಅಂದಾಗ ಇದು ಕರ್ಮಪದ ಆಗತ್ತೆ. ರಾವಣ ಅಂತಕ್ಕಂಥದ್ದು ಕರ್ಮಪದ ಆಗತ್ತೆ. ಅಥವಾ ರಾಮನು ಯುದ್ಧವನ್ನು ಗೆದ್ದನು, ಅದು ಕರ್ಮಪದ ಆಗತ್ತೆ. ಯುದ್ಧವನ್ನು ಅಥವಾ ರಾವಣನನ್ನು, ಯಾವುದಾದ್ರು ಒಂದು ಪದ ಇಲ್ಲಿ ಕರ್ಮಪದ ಆಗತ್ತೆ ಅನ್ನೋದನ್ನು ನಾವೇ ಊಹೆ ಮಾಡ್ಕೊಳ್ಬೇಕು. ಹೀಗೆ ಊಹೆ ಮಾಡಿಕೊಂಡು ಒಂದು ಪೂರ್ತಿ ವಾಕ್ಯ ರಚನೆ ಮಾಡಿದರೆ ಅದನ್ನು ನಾವು ಕನ್ನಡದಲ್ಲಿ, ಕನ್ನಡ ವ್ಯಾಕರಣದಲ್ಲಿ ಏನು ಕರಿತೀವಿ ಅಂತ ಹೇಳಿದ್ರೆ ಅಧ್ಯಾಹಾರ ಅಂತ ಕರಿತೀವಿ. ಏನು ಕರಿತೀವಿ ಅದನ್ನು? ಅಧ್ಯಾಹಾರ ಅಂತ ಕರಿತಾ ಹೋಗ್ತೀವಿ. ಅದನ್ನು ಅಧ್ಯಾಹಾರ. ಈ ರೀತಿ ನಾವೇ ಊಹೆ ಮಾಡಿಕೊಂಡು ಏನು ಮಾಡ್ತೀವಿ, ಹೇಳ್ತಕ್ಕಂತಹ ಪದಗಳಾಗಿರ್ತವೆ. ಇದನ್ನು ಅಧ್ಯಾಹಾರ ಅಂತ ಕರಿತಾ ಹೋಗ್ತೀವಿ. ಹಾಗಾದರೆ ಇನ್ನು ಕೆಲವು ಇಲ್ಲಿ ನೋಡಿದ್ರೆ ಕರ್ಮಪದ ಇರಲಿಲ್ಲ. ಇಲ್ಲಿ ನೋಡಿ, ಕಥೆಯನ್ನು ಬರೆದನು. ಹಾಗಾದರೆ ಇಲ್ಲಿ ಯಾವ ಪದ ಇಲ್ಲ? ಕರ್ತೃಪದ ಇಲ್ಲ. ಹಾಗಾದರೆ ನಾವೇ ಊಹೆ ಮಾಡಬೇಕು. ರಾಮನು ಕಥೆಯನ್ನು ಬರೆದನು. ಇಲ್ಲಿ ಬರೆದನು ಪುಲ್ಲಿಂಗ, ಆದ್ದರಿಂದ ರಾಮನೇ ಬರ್ತಾನೆ. ಅಥವಾ ಅವನು ಕಥೆಯನ್ನು ಬರೆದನು, ಇಲ್ಲಿ ಕರ್ತೃಪದ ಬಂತು. ಹೀಗೆ ನಾವೇ ಊಹೆ ಮಾಡ್ಕೊಳ್ತೀವಿ. ಊಹೆ ಮಾಡಿಕೊಂಡು ಒಂದು ವಾಕ್ಯವನ್ನು ಪೂರ್ಣ ಮಾಡಿಕೊಂಡ್ರೆ ಅದನ್ನು ಅಧ್ಯಾಹಾರ ಅಂತ ಕರೀತಾರೆ. ಯಾವುದರಲ್ಲಿ? ಕನ್ನಡ ವ್ಯಾಕರಣದಲ್ಲಿ. ಇನ್ನೊಂದಿದೆ, ಅವನು ಗಾಯಕ ಅಷ್ಟೇ ಇದೆ. ಅವನು ಗಾಯಕ, ನಾವು ಅದನ್ನು ಆಗಿದ್ದಾನೆ, ಅವನು ಗಾಯಕ ಆಗಿದ್ದಾನೆ ಅಂತ ಮಾಡಿಕೊಂಡ್ರೆ ಅದು ಕ್ರಿಯಾಪದ ಆಗುತ್ತೆ. ಇಲ್ಲಿ ಕ್ರಿಯಾಪದ ಇರಲಿಲ್ಲ, ನಾವು ಊಹೆ ಮಾಡಿಕೊಂಡು ಅಲ್ಲಿ ಕ್ರಿಯಾಪದ ಬರೋ ಹಾಗೆ ಮಾಡ್ಕೊಳ್ಬೇಕು. ಹೀಗೆ ಒಂದು ವಾಕ್ಯದಲ್ಲಿ ಕರ್ತೃಪದ, ಕರ್ಮಪದ ಅಥವಾ ಕ್ರಿಯಾಪದ ವಾಕ್ಯಗಳಲ್ಲಿ ಇಲ್ಲದೇ ಇದ್ದಾಗ ನಾವೇ ಊಹೆ ಮಾಡಿಕೊಂಡು ಒಂದು ಪೂರ್ತಿ ಅರ್ಥ ಬರೋ ಹಾಗೆ ವಾಕ್ಯವನ್ನು ರಚನೆ ಮಾಡಿಕೊಂಡ್ರೆ ಅದನ್ನು ಕನ್ನಡ ವ್ಯಾಕರಣದಲ್ಲಿ ಅಧ್ಯಾಹಾರ ಅಂತ ಕರಿತೀವಿ. ಇದು ವಾಕ್ಯಗಳ ಬಗ್ಗೆ ಆಯಿತು. ಹಾಗಾದರೆ ನಾನು ಹೇಳಿದೆ ನಿಮಗೆ ವಾಕ್ಯಗಳ ವಿಧಗಳು ನೋಡ್ತಾ ಹೋಗೋಣ. ಉದಾಹರಣೆ ಸಮೇತ ವಾಕ್ಯಗಳ ವಿಧಗಳು ಎಷ್ಟಿದ್ದಾವೆ ಕನ್ನಡ ವ್ಯಾಕರಣದಲ್ಲಿ. ಮುಖ್ಯವಾಗಿ ವಾಕ್ಯಗಳಲ್ಲಿ ಮೂರು ವಿಧಗಳು. ಒಂದು ಸಾಮಾನ್ಯ ವಾಕ್ಯ, ಇನ್ನೊಂದು ಸಂಯೋಜಿತ ಅಥವಾ ಸಂಯುಕ್ತ ವಾಕ್ಯ, ಇನ್ನೊಂದು ಮಿಶ್ರ ವಾಕ್ಯ, ಮೂರನೇದು.
ಹಾಗಾದ್ರೆ ಉದಾಹರಣೆ ಸಮೇತ ಒಂದೊಂದನ್ನೇ ನೋಡ್ತಾ ಹೋಗೋಣ. ಯಾವುದನ್ನ ಸಾಮಾನ್ಯ ವಾಕ್ಯ ಅಂತ ಕರಿತೀವಿ? ನೋಡ್ಲಿಕ್ಕೆ ಸುಮ್ಮನೆ ಸಾಮಾನ್ಯ ವಾಕ್ಯ ಅಂತ ಕರಿತೀವಿ, ಅಷ್ಟು ಸುಲಭ ಅನ್ಕೋಬೇಡಿ. ಅದು ಸಾಮಾನ್ಯ ವಾಕ್ಯ, ಅದರಲ್ಲಿ ಸ್ವಲ್ಪ ಗೊಂದಲ ಉಂಟಾಗತ್ತೆ ಕೆಲವೊಮ್ಮೆ, ಇದು ಸಾಮಾನ್ಯ ವಾಕ್ಯ ಹೌದೋ ಇಲ್ಲೋ ಅಂತ ಸರಳವಾಗಿ ಹೇಳ್ಬಿಡ್ಬೋದು. ಅದು ಉದಾಹರಣೆ ಸಮೇತ ನೋಡ್ತಾ ಹೋಗೋಣ, ನಿಮಗೆ ಅರ್ಥ ಆಗತ್ತೆ. ಬನ್ನಿ, ಸಾಮಾನ್ಯ ವಾಕ್ಯ ಅಂತ ಇದೆ. ಹಾಗಾದ್ರೆ ಮೊದಲು ಸಾಮಾನ್ಯ ವಾಕ್ಯ ಅಂದ್ರೆ ಏನು ನೋಡ್ತಾ ಹೋಗೋಣ. ಡೆಫಿನೇಷನ್ ಇದೆ ಇಲ್ಲಿ, ವ್ಯಾಖ್ಯಾನ ಹೇಳ್ತಾ ಹೋಗುತ್ತೆ. ಒಂದು ಪೂರ್ಣ ಕ್ರಿಯಾಪದವನ್ನು ಒಳಗೊಂಡಿರುವ ಸ್ವತಂತ್ರ ವಾಕ್ಯವನ್ನು ಸಾಮಾನ್ಯ ವಾಕ್ಯ ಎನ್ನುವರು. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸ್ವತಂತ್ರವಾಗಿರಬೇಕು. ಅಂತಹ ವಾಕ್ಯವನ್ನ ಏನ್ ಕರಿತೀವಿ? ಸಾಮಾನ್ಯ ವಾಕ್ಯ ಅಂತ ಕರಿತಾ ಹೋಗ್ತೀವಿ. ಸ್ವತಂತ್ರ ವಾಕ್ಯ ಅಂದ್ರೇನು? ಇಲ್ಲಿ ಈ ಒಂದು ವಾಕ್ಯ ಇನ್ನೊಂದು ವಾಕ್ಯದ ಮೇಲೆ ಅವಲಂಬಿತವಾಗಿರಬಾರ್ದು, ಸ್ವತಂತ್ರವಾಗಿರ್ತಕ್ಕಂಥ ಅರ್ಥವನ್ನು ಕೊಡಬೇಕು. ಆ ವಾಕ್ಯ ಸ್ವತಂತ್ರವಾಗಿ ನಿಲ್ಲಬೇಕು. ಅಂದ್ರೆ ಅರ್ಥ ಇನ್ನೊಂದು ವಾಕ್ಯದ ಮೇಲೆ ಅವಲಂಬಿತವಾಗಿರಬಾರದು. ಒಂದು ಇನ್ನೊಂದಿದೆ ನೋಡಿ, ಇಲ್ಲಿ ಒಂದು ಪೂರ್ಣ ಕ್ರಿಯಾಪದವನ್ನು ಒಳಗೊಂಡಿರುವ ಅಂತ ಹೇಳ್ತಾನ್ರಿ. ಒಂದು ಪೂರ್ಣ ಕ್ರಿಯಾಪದ ಇರಲೇಬೇಕು. ಸರ್, ಒಂದೇ ಪೂರ್ಣ ಕ್ರಿಯಾಪದ ಇರಬೇಕಾ? ಹೌದು, ಒಂದೇ ಪೂರ್ಣ ಕ್ರಿಯಾಪದ ಇರಬೇಕು. ಅರ್ಥ ಮಾಡ್ಕೊಳ್ಳಿ, ಒಂದು ಪೂರ್ಣ ಕ್ರಿಯಾಪದ ಇರಬೇಕು. ಆದರೆ ಎಷ್ಟಾರು ಕ್ರಿಯಾಪದ ಇರ್ಬೋದು. ಅರ್ಥ ಆಯ್ತು ಅನ್ಕೊಂಡೆ. ಒಂದು ವಾಕ್ಯದಲ್ಲಿ 2 ಅಥವಾ 3 ಕ್ರಿಯಾಪದಗಳು ಬರಬಹುದು, ಆದರೆ ಒಂದು ಮಾತ್ರ ಪೂರ್ಣ ಕ್ರಿಯಾಪದ ಒಳಗೊಂಡಿರಲೇಬೇಕು. ಕ್ರಿಯಾಪದ ಒಂದು ಪೂರ್ಣ ಆಗಿರಲೇಬೇಕು. 2-3 ಕ್ರಿಯಾಪದ ಇರ್ಬೋದು, ಆದರೆ ಅದರಲ್ಲಿ ಒಂದು ಮಾತ್ರ ಪೂರ್ಣ ಕ್ರಿಯಾಪದ ಆಗಿರಲೇಬೇಕು ಅಂತ ಹೇಳ್ತಾನೆ. ಹಾಗಾದ್ರೆ ಉದಾಹರಣೆ ನೋಡ್ಬೋಣ, ಗೊತ್ತಾಗ್ಬಿಡುತ್ತೆ. ಉದಾಹರಣೆ ನೋಡಿ, ರೈತರು ಹೊಲದಲ್ಲಿ ಕಷ್ಟಪಟ್ಟು ದುಡಿಯುತ್ತಾರೆ. ರೈತರು ಹೊಲದಲ್ಲಿ ಕಷ್ಟಪಟ್ಟು ದುಡಿಯುತ್ತಾರೆ. ಇದು ಪೂರ್ತಿ ಏನಾಗತ್ತೆ? ಇದು ಕ್ರಿಯಾಪದ ಪೂರ್ಣ ಆಗಿದೆ. ರೈತರು ಹೊಲದಲ್ಲಿ ಕಷ್ಟಪಟ್ಟು ದುಡಿಯುತ್ತಾರೆ. ನೋಡಿ, ಪೂರ್ತಿ ಕ್ರಿಯಾಪದ ಆಗಿದೆ. ದುಡಿಯುತ್ತಾರೆ ಪೂರ್ತಿ ಅರ್ಥವನ್ನ ಕೊಡುತ್ತೆ. ಇಲ್ಲಿ ಪೂರ್ಣ ಕ್ರಿಯಾಪದ ಒಳಗೊಂಡಿದೆ. ಪೂರ್ಣ ಕ್ರಿಯಾಪದ ಒಳಗೊಂಡಿದೆ. ಅರ್ಧಂಬರ್ಧ ಆಗಿಲ್ಲ. ಇಲ್ಲಿ ದುಡಿ ಅಂತ ಬಂದಿಲ್ಲ, ದುಡಿಯುತ್ತಾರೆ ಅಂತಾನೆ ಬಂದಿದೆ. ದುಡಿಯುತ್ತಾರೆ ಅಂತ ಇಲ್ಲಿ ಕ್ರಿಯಾಪದ ಪೂರ್ಣ ಆಗಿದೆ, ಅಪೂರ್ಣ ಆಗಿಲ್ಲ. ಹೀಗೆ ಒಂದು ವಾಕ್ಯದಲ್ಲಿ ಒಂದು ಪೂರ್ಣ ಕ್ರಿಯಾಪದ ಒಳಗೊಂಡಿದ್ದರೆ ಅದನ್ನು ಸಾಮಾನ್ಯ ವಾಕ್ಯ ಅಂತ ಕರಿತೀವಿ. ನಾ ಹೇಳಿದೆ ನಿಮಗೆ, ಒಂದೇ ಕ್ರಿಯಾಪದ ಇರಬೇಕು ಅಂತಿಲ್ಲ, ಆದರೆ ಒಂದು ಕ್ರಿಯಾಪದ ಪೂರ್ಣ ಆಗಿರಬೇಕು. ಆದರೆ ಕೆಲವೊಮ್ಮೆ 2-3 ಕ್ರಿಯಾಪದಗಳು ಬರಬಹುದು, ಆದರೆ ಅದರಲ್ಲಿ ಆ ವಾಕ್ಯದಲ್ಲಿ ಒಂದು ಪೂರ್ಣ ಕ್ರಿಯಾಪದ ಇರಲೇಬೇಕು. ಇಲ್ಲಿ ನಾನು ಉದಾಹರಣೆ ತೋರಿಸ್ಬಿಡ್ತೇನೆ ನಿಮಗೆ. ನೋಡಿ, ಉದಾಹರಣೆ 2ನೇದು, ಮಳೆ ಜೋರಾಗಿ ಬರುತ್ತಿದ್ದುದರಿಂದ ರಾಮನು ಓಡುತ್ತಾ ಮನೆ ತಲುಪಿದನು. ನಾನು ಅಂಡರ್ಲೈನ್ ಮಾಡಿದ್ದೀನಿ ನೋಡಿ. ಇಲ್ಲಿ ಅಂಡರ್ಲೈನ್ ಮಾಡಿದ್ದು ಏನು ತೋರಿಸ್ತಾವೆ ಅಂದರೆ ಕ್ರಿಯಾಪದಗಳು. ನಾನು ಇಲ್ಲಿ ಒಂದೇ ಒಂದು ಕ್ರಿಯಾಪದ ಬಂತು, ಅದು ಪೂರ್ತಿ ಕ್ರಿಯಾಪದ ಬಂತು, ಆದ್ದರಿಂದ ಅದನ್ನು ಸಾಮಾನ್ಯ ವಾಕ್ಯ ಅಂತ ಹೇಳಿದೆ. ನಾ ಹೇಳಿದೆ ಒಂದು ಪೂರ್ಣ ಕ್ರಿಯಾಪದ ಇರಲೇಬೇಕು ಅಂತ. ಇಲ್ಲಿ ಬಂತು. ಇಲ್ಲಿ ನೋಡಿ, ಮಳೆ ಜೋರಾಗಿ ಬರುತ್ತಿದ್ದುದರಿಂದ, ಇದು ಒಂದು ಕ್ರಿಯಾಪದ, ಬರುತ್ತಿದ್ದುದರಿಂದ. ರಾಮನು ಓಡುತ್ತಾ ಅಂತಕ್ಕಂಥ ಪದ ಕ್ರಿಯಾಪದ. ಮನೆ ತಲುಪಿದನು ಅಂತಕ್ಕಂಥದ್ದು ಒಂದು ಕ್ರಿಯಾಪದ. 3 ಕ್ರಿಯಾಪದಗಳಿದಾವೆ. ಆದರೆ 3 ಕ್ರಿಯಾಪದಗಳು ಈ ವಾಕ್ಯದಲ್ಲಿ ಇದ್ರೂ ಸಹ ಇದರಲ್ಲಿ ಒಂದು ಕ್ರಿಯಾಪದ ಪೂರ್ಣ ಆಗಿದೆ, ಅದು ತಲುಪಿದನು. ತಲುಪು ಇಲ್ಲ, ತಲುಪಿದನು. ಆದರೆ 2 ಕ್ರಿಯಾಪದಗಳು ಪೂರ್ತಿ ಆಗಿಲ್ಲ, ಅಪೂರ್ಣ ಆಗಿದ್ದಾವೆ, ಪೂರ್ಣ ಆಗಿಲ್ಲ. ಯಾವುದು? ಮಳೆ ಜೋರಾಗಿ ಬರುತ್ತಿದ್ದುದರಿಂದ. ಬರುತ್ತಿತ್ತು ಇಲ್ಲ, ಇಲ್ಲಿ ಬರುತ್ತಿದ್ದುದರಿಂದ ಇದೆ, ಇದು ಅಪೂರ್ಣ, ಆದ್ದರಿಂದ ಪೂರ್ಣ ಆಗಿಲ್ಲ. ಇನ್ನೊಂದು, ರಾಮನು ಓಡಿದನು ಇಲ್ಲ, ಓಡಿದನು ಬಂದಿದ್ರೆ ಪೂರ್ಣ ಕ್ರಿಯಾಪದ. ಇಲ್ಲಿ ಓಡುತ್ತಾ ಅಂತ ಇದೆ, ಅರ್ಧ ಆಗಿದೆ, ಅಪೂರ್ಣ ಆಗಿದೆ. ಆದ್ದರಿಂದ ಇದು ಅಪೂರ್ಣ ಕ್ರಿಯಾಪದ, ಇದು ಅಪೂರ್ಣ ಕ್ರಿಯಾಪದ, ಇದು ಅಪೂರ್ಣ ಕ್ರಿಯಾಪದ. ಒಂದು ಮಾತ್ರ ಇರಲೇಬೇಕು, ಪೂರ್ಣ ಕ್ರಿಯಾಪದ, ಅದು ತಲುಪಿದನು. ಹೀಗೆ ಒಂದು ವಾಕ್ಯದಲ್ಲಿ ಒಂದು ಪೂರ್ಣ ಕ್ರಿಯಾಪದ ಇರಲೇಬೇಕು. ಹಂಗಂತ ಹೇಳ್ಬಿಟ್ಟು ಇನ್ನು ಇತರ ಕ್ರಿಯಾಪದಗಳು ಬರಬಾರ್ದು ಅಂತೇನಿಲ್ಲ. ಅವು ಬಂದರೂ ಸಹ ಅವು ಅಪೂರ್ಣ ಕ್ರಿಯಾಪದಗಳಾಗಿರ್ತವೆ, ಪೂರ್ತಿ ಆಗಿರೋದಿಲ್ಲ. ಇದು ಸಹ ಸಾಮಾನ್ಯ ವಾಕ್ಯ, ಇದು ಸಹ ಸಾಮಾನ್ಯ ವಾಕ್ಯ. ಇನ್ನೊಂದು ಉದಾಹರಣೆ ನೋಡೋಣ. ಹಾಲಪ್ಪನು ತೋಟಕ್ಕೆ ಹೋಗಿ ನೀರನ್ನು ಹಾಯಿಸಿ ತಡರಾತ್ರಿ ಮನೆಗೆ ಬಂದನು. ಇಲ್ಲಿ ನೋಡಿ, ಹಾಲಪ್ಪನು ತೋಟಕ್ಕೆ ಹೋಗಿ ಕ್ರಿಯಾಪದ, ನೀರನ್ನು ಹಾಯಿಸಿ ತಡರಾತ್ರಿ ಮನೆಗೆ ಬಂದನು. ನೋಡಿ, ಬಂದನು, ಬರು ಇಲ್ಲ, ಅಲ್ಲಿ ಅಪೂರ್ಣ ಆಗಿಲ್ಲ, ಇದು ಪೂರ್ತಿ ತೋರಿಸ್ತಾ ಇದೆ, ಪೂರ್ಣ ಕ್ರಿಯಾಪದ ಇದು, ಬಂದನು ಅಂತ. ಆದರೆ ಇದೇ ವಾಕ್ಯದಲ್ಲಿ ಹೋಗಿ ಮತ್ತೆ ಹಾಯಿಸಿ ಅಂತ ಇನ್ನೂ 2 ಕ್ರಿಯಾಪದಗಳಿದಾವೆ, ಅವು ಅಪೂರ್ಣ ಆಗಿದ್ದಾವೆ. ಕಾರಣ ಹಾಲಪ್ಪನು ತೋಟಕ್ಕೆ ಹೋದನು ಇಲ್ಲ, ಹೋಗಿ ಇದೆ. ಹೋಗಿ ಇನ್ನು ಕಂಟಿನ್ಯೂ ಆಗತ್ತೆ ವಾಕ್ಯ. ಏನ್ ಮಾಡ್ದ? ನೀರನ್ನು ಹಾಯಿಸಿ, ಇದು ಪೂರ್ತಿ ಆಗಿದೆ, ಇದು ಅಪೂರ್ಣ ಆಗಿದೆ. ಹಾಯಿಸಿದನು ಬಂದಿಲ್ಲ, ಹಾಯಿಸಿದನು ಅಂತ ಬಂದ್ಬಿಟ್ಟಿದ್ರೆ ಪೂರ್ಣ ಕ್ರಿಯಾಪದ. ಹಾಯಿಸಿ
ಮತ್ತೆ ನಿಲ್ಲುತ್ತೆ, ನಿಂತು ಮುಂದೆ ಹೊಳೆಯುತ್ತೆ. ನೋಡಿ, ಮುಂದುವರಿಯುತ್ತೆ ವಾಕ್ಯ. ತಡರಾತ್ರಿ ಮನೆಗೆ ಬಂದನು. ಈ ಪದ ಇದೆಯಲ್ಲ, ಈ ಕ್ರಿಯಾಪದ ಪೂರ್ಣ ಆಗಿದೆ. ಆದರೆ ಇವೆರಡು ಪೂರ್ಣ ಆಗಿಲ್ಲ, ಅಪೂರ್ಣ ಆಗಿದೆ. ಹೋಗಿ ಇದೆ, ಹೋದನು ಆಗಿಲ್ಲ. ಹಾಯಿಸಿದನು ಅಂತ ಬಂದರೆ ಪೂರ್ಣ ಕ್ರಿಯಾಪದ. ಇಲ್ಲಿ ಹಾಯಿಸಿ ಅಷ್ಟೇ ಇದೆ, ಅಪೂರ್ಣ ಕ್ರಿಯಾಪದ. ಹೀಗೆ ವಾಕ್ಯದಲ್ಲಿ 2-3 ಕ್ರಿಯಾಪದಗಳು ಅಪೂರ್ಣವಾಗಿದ್ದು ಒಂದು ಕ್ರಿಯಾಪದ ಮಾತ್ರ ಪೂರ್ಣ ಆಗಿರಲೇಬೇಕು. ಇವು ಸಹ ಸಾಮಾನ್ಯ ವಾಕ್ಯಗಳು ಅಂತ ಕರಿತೀವಿ. ಬನ್ನಿ, ಇನ್ನೊಂದಿದೆ, ತೋರಿಸ್ಬಿಡ್ತೀನಿ ಉದಾಹರಣೆ. ವಿದ್ಯಾರ್ಥಿಗಳೇ, ಎಷ್ಟೇ ಉದಾಹರಣೆ ನೋಡಿದ್ರೂ, ನೀವೆಷ್ಟೇ ಯೂಟ್ಯೂಬ್ ಚಾನಲಲ್ಲಿ ಎಷ್ಟೇ ಶಿಕ್ಷಕರು ಮಾಡಿದ್ದು, ಇನ್ನಿತರ ಪರಿಣಿತರು ಮಾಡಿದ್ದು, ನೀವೆಷ್ಟೇ ವಿಡಿಯೋ ನೋಡಿದ್ರೂ ಕೆಲವೊಮ್ಮೆ ನಮಗೆ ಗೊಂದಲ ಉಂಟಾಗುತ್ತೆ. ಆದ್ದರಿಂದ ನಾನು 2-3 ಉದಾಹರಣೆ ತೋರಿಸ್ತೀನಿ ನಿಮಗೆ. ಉದಾಹರಣೆ 3ನೇದು, ಹಬ್ಬದ ದಿನಗಳಲ್ಲಿ ಮುಂಜಾನೆ ಬೇಗನೆ ಎದ್ದು ತಲೆಗೆ ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡುತ್ತಾರೆ. ನೀವೇ ಕಂಡುಹಿಡಿತೀರಾ ಅಂದ್ಕೊಂಡಿದ್ದೀನಿ ಇದರಲ್ಲಿ ಕ್ರಿಯಾಪದಗಳು ಎಷ್ಟಿದಾವೆ ಅಂತ. ಹಬ್ಬದ ದಿನಗಳಲ್ಲಿ ಮುಂಜಾನೆ ಬೇಗನೆ ಎದ್ದು, ನೋಡಿ ಎದ್ದು ಇದೊಂದು ಕ್ರಿಯಾಪದ. ತಲೆಗೆ ಎಣ್ಣೆ ಹಚ್ಚಿಕೊಂಡು, ನೋಡಿ ಹಚ್ಚಿಕೊಂಡು ಇದೊಂದು ಕ್ರಿಯಾಪದ. ಸ್ನಾನ ಮಾಡುತ್ತಾರೆ, ಇಲ್ಲಿ ನೋಡಿ ಪೂರ್ತಿ ಕ್ರಿಯಾಪದ ಆಗಿದೆ. ಮಾಡುತ್ತಾರೆ ಅಥವಾ ಮಾಡಿದರು, ಇದು ಪೂರ್ಣ ಕ್ರಿಯಾಪದವನ್ನು ಸೂಚಿಸುತ್ತೆ. ಆದರೆ ಇನ್ನೆರಡು ಕ್ರಿಯಾಪದಗಳು ಪೂರ್ತಿ ಆಗಿಲ್ಲ, ಅರ್ಧ ಇದೆ ನೋಡಿ, ಅಪೂರ್ಣ ಕ್ರಿಯಾಪದ. ಹಬ್ಬದ ದಿನಗಳಲ್ಲಿ ಮುಂಜಾನೆ ಬೇಗನೆ ಎದ್ದು, ಎದ್ದರು ಇಲ್ಲ, ಬರೀ ಎದ್ದು ಅಷ್ಟೇ. ಮತ್ತೆ ಮುಂದುವರಿಯುತ್ತೆ ವಾಕ್ಯ. ತಲೆಗೆ ಎಣ್ಣೆ ಹಚ್ಚಿಕೊಂಡು, ಹಚ್ಚಿಕೊಂಡರು ಆಗಿಲ್ಲ, ಹಚ್ಚಿಕೊಂಡು ಅಪೂರ್ಣ ಆಗಿದೆ. ಆದರೆ ಇದು ಮಾತ್ರ ಪೂರ್ಣ ಆಗಿದೆ ನೋಡಿ, ಸ್ನಾನ ಮಾಡ್ತಾರೆ. ಆದ್ದರಿಂದ ಹೀಗೆ ವಾಕ್ಯಗಳಲ್ಲಿ ಒಂದು ಪೂರ್ಣ ಕ್ರಿಯಾಪದ ಇರಲೇಬೇಕು. ಆದರೆ 2-3 ಕ್ರಿಯಾಪದ ಬರ್ಬೋದು, ಆದರೆ ಅದು ಪೂರ್ತಿ ಆಗಿರೋದಿಲ್ಲ, ಅಪೂರ್ಣ ಆಗಿರ್ತವೆ. ಒಂದು ಕ್ರಿಯಾಪದ ಪೂರ್ತಿಯಾಗಿದ್ದು ಸ್ವತಂತ್ರ ವಾಕ್ಯವಾಗಿದ್ದರೆ ಅದನ್ನು ಸಾಮಾನ್ಯ ವಾಕ್ಯ ಅಂತ ಕರಿತೀವಿ. ಅರ್ಥ ಆಯ್ತು ಅಂದ್ಕೊಂಡೆ. ಹಾಗಾದ್ರೆ ಮುಂದೆ ನಾವು ಇನ್ನು ಸಂಯೋಜಿತ ವಾಕ್ಯ ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ನಾನು ಹೇಳಿದೆ ನಿಮಗೆ ಸಂಯೋಜಿತ ವಾಕ್ಯವನ್ನು ನೋಡೋಕ್ಕಿಂತ ಮುಂಚೆ ಸಾಮಾನ್ಯ ವಾಕ್ಯದಲ್ಲಿ ನಾನು ಹೇಳಿದೆ ನಿಮಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಪೂರ್ಣ ಕ್ರಿಯಾಪದ ಬಂದು ಸ್ವತಂತ್ರ ವಾಕ್ಯವಾಗಿದ್ದರೆ ಸಾಮಾನ್ಯ ವಾಕ್ಯ. ನಾನು ಹೇಳಿದೆ ಇಲ್ಲಿ 2-3 ಕ್ರಿಯಾಪದಗಳು ಬರ್ತಾವಲ್ಲ, ಅಪೂರ್ಣ ಕ್ರಿಯಾಪದಗಳು, ಇವನ್ನ ಕನ್ನಡ ವ್ಯಾಕರಣದಲ್ಲಿ ಸಾಪೇಕ್ಷ ಕ್ರಿಯಾಪದಗಳು ಅಂತ ಕರಿತೀವಿ. ಸಾಪೇಕ್ಷ ಅಂತ ಹೇಳಿದ್ರೆ ಅದಕ್ಕೆ ಹೊಂದಿಕೊಂಡಿರುವಂತಹ, ಅದಕ್ಕೆ ಸಂಬಂಧ ಪಟ್ಟಿರುವಂತಹ ಅಂತಹ ಕ್ರಿಯಾಪದಗಳನ್ನು ಸಾಪೇಕ್ಷ ಕ್ರಿಯಾಪದಗಳು, ಅದಕ್ಕೆ ಹೊಂದಿಕೊಂಡಿರುವಂತಹ ಕ್ರಿಯಾಪದಗಳನ್ನ ಹೇಳಿದೆ ನಿಮಗೆ. ಹೋಗಿ, ಹಾಯಿಸಿ, ಇಲ್ಲಿ ನೋಡಿ ಬರುತ್ತಿದ್ದರಿಂದ, ಓಡುತ್ತಾ, ಹೌದಾ, ಇಲ್ಲಿ ಎದ್ದು, ಹಚ್ಚಿಕೊಂಡು, ಇದು ಪೂರ್ಣ ಕ್ರಿಯಾಪದ. ಆದರೆ ವಾಕ್ಯದಲ್ಲಿ ಈ ರೀತಿ ಕ್ರಿಯಾಪದಗಳು ಬಂದಾಗ, ಅಪೂರ್ಣ ಕ್ರಿಯಾಪದಗಳು ಬಂದಾಗ ಆ ವಾಕ್ಯವನ್ನು ಪೂರ್ಣ ಮಾಡಲಿಕ್ಕೆ ಇವು ಸಹಾಯ ಮಾಡ್ತವೆ. ಈ ಕ್ರಿಯಾಪದಗಳು ಸಹಾಯ ಮಾಡ್ತವೆ. ಇವನ್ನ ಸಾಪೇಕ್ಷ ಕ್ರಿಯಾಪದಗಳು ಅಂತ ಕರಿತೀವಿ. ಬನ್ನಿ, ಸಂಯೋಜಿತ ವಾಕ್ಯ ಅಥವಾ ಸಂಯುಕ್ತ ವಾಕ್ಯ ಅಂತಾನು ಕರಿತಾ ಹೋಗ್ತೀವಿ. ಏನು ಸಂಯೋಜಿತ ವಾಕ್ಯ ಅಂತ ಹೇಳಿದ್ರೆ ಸೇರಿಸುವುದು, ಇರ್ತಕ್ಕಂತಹ ಬೇರೆ ಬೇರೆ ವಾಕ್ಯಗಳನ್ನು ಒಂದು ಮಾಡುವುದು ಅಂತ ಅರ್ಥ. ಇಲ್ಲಿ ಸಂಬಂಧವನ್ನು ಕಲ್ಪಿಸುವುದು, ಕೆಲವು ಪದಗಳ ಮೂಲಕ ಇರ್ತಕ್ಕಂತಹ 2-3 ವಾಕ್ಯಗಳನ್ನು ಏನು ಮಾಡೋದು, ಕೆಲವು ಪದಗಳನ್ನು ಉಪಯೋಗಿಸಿಕೊಳ್ಳುವುದರ ಮೂಲಕ ಒಂದು ಮಾಡುವುದೇ ಸಂಯೋಜಿತ ವಾಕ್ಯ. ಏನು ಸಂಯೋಜಿತ ವಾಕ್ಯ ಅಂತ ಹೇಳಿದ್ರೆ ಡೆಫಿನೇಷನ್ ನೋಡಿದ್ರೆ ಅರ್ಥ ಆಗುತ್ತೆ ನಿಮಗೆ. ಸ್ವತಂತ್ರ ವಾಕ್ಯವಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳು ಸೇರಿ, ಉಪವಾಕ್ಯಗಳು ಅಂದರೆ ಸಣ್ಣ ಸಣ್ಣ ವಾಕ್ಯಗಳು ಸೇರಿ ಒಂದು ವಾಕ್ಯವಾಗುವುದಕ್ಕೆ, ಇರ್ತಕ್ಕಂತಹ 2-3 ವಾಕ್ಯಗಳು ಸೇರಿ ಒಂದು ವಾಕ್ಯವಾಗುವುದಕ್ಕೆ ಸಂಯೋಜಿತ ವಾಕ್ಯ ಎನ್ನುವರು. ಹಾಗಾದರೆ ಇರ್ತಕ್ಕಂಥ 2-3 ವಾಕ್ಯಗಳನ್ನು ಒಂದು ವಾಕ್ಯ ಮಾಡಲಿಕ್ಕೆ ಎಂತಹ ಪದಗಳನ್ನು ಬಳಸ್ತೀವಿ ಅದನ್ನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಉದಾಹರಣೆ ನೋಡ್ತಾ ಹೋಗಿ. ಕರೀಮನಿಗೆ ಓದಿನಲ್ಲಿ ಬಹಳ ಆಸಕ್ತಿ, ಆದರೆ ಅವನು ಪ್ರತಿದಿನ ಕೆಲಸಕ್ಕೆ ಹೋಗುತ್ತಾನೆ, ಆದ್ದರಿಂದ ಓದಲು ಸಮಯ ಸಿಗುತ್ತಿಲ್ಲ. ಈ ರೀತಿ ವಾಕ್ಯ ಕೊಡ್ತಾರೆ ನಿಮಗೆ ಪರೀಕ್ಷೆಯಲ್ಲಿ. ಏನು ಹೇಳ್ತಾ ಇಲ್ಲಿ, ಕರೀಮನಿಗೆ ಓದಿನಲ್ಲಿ ಬಹಳ ಆಸಕ್ತಿ ಒಂದು ವಾಕ್ಯ, ಆದರೆ ಅವನು ಪ್ರತಿದಿನ ಕೆಲಸಕ್ಕೆ ಹೋಗುತ್ತಾನೆ. ನೋಡಿ, ಕರೀಮನಿಗೆ ಓದಿನಲ್ಲಿ ಬಹಳ ಆಸಕ್ತಿ ಒಂದು ವಾಕ್ಯ, ಅವನು ಪ್ರತಿದಿನ ಕೆಲಸಕ್ಕೆ ಹೋಗುತ್ತಾನೆ 2 ವಾಕ್ಯ, ಓದಲು ಸಮಯ ಸಿಗುತ್ತಿಲ್ಲ 3 ವಾಕ್ಯ. ಈ 3 ವಾಕ್ಯಗಳನ್ನು ಒಂದು ವಾಕ್ಯ ಮಾಡಲಿಕ್ಕೆ ನಮಗೆ ಕೆಲವು ಪದಗಳು ಏನಾಗ್ತವೆ, ಸಂಬಂಧವನ್ನು ಸೇರಿಸಲಿಕ್ಕೆ, ಸಂಬಂಧವನ್ನು ಮಾಡಲಿಕ್ಕೆ ಕೆಲವು ಪದಗಳು ನಮಗೆ ಸಹಾಯ ಮಾಡ್ತವೆ. ಅವನ್ನ ಸಂಬಂಧ ಸೂಚಕ ಅವ್ಯಯಗಳು ಅಂತ ಕರಿತೀವಿ. ಕೊಂಡಿಗಳು, ಜೋಡಣೆ ಮಾಡಲಿಕ್ಕೆ ಇರ್ತಕ್ಕಂಥ ಕೊಂಡಿಗಳು, ಸಂಬಂಧ ಸೂಚಕ ಅವ್ಯಯಗಳು ಅಂತ ಕರಿತೀವಿ. ಇರ್ತಕ್ಕಂತಹ 2-3 ವಾಕ್ಯವನ್ನು ಒಂದು ವಾಕ್ಯ ಮಾಡಲಿಕ್ಕೆ ಬಹಳ ಸಹಾಯ ಮಾಡ್ತವೆ. ಹಾಗಾದರೆ ಈ ವಾಕ್ಯದಲ್ಲಿ ಆ ಪದಗಳು ಯಾವುದು ಅಂತ ನೋಡೋದಾದ್ರೆ, ಕರೀಮನಿಗೆ ಓದಿನಲ್ಲಿ ಬಹಳ ಆಸಕ್ತಿ, ಹೌದಾ, ಆದರೆ ಇಲ್ಲಿ ನೋಡಿ ಒಂದು ವಾಕ್ಯ ಮುಗಿತಾ, ಆದರೆ ಅಂತ ಬಂದಿದೆ ಇಲ್ಲಿ ಆದರೆ ಇದೆ. ನೆಕ್ಸ್ಟ್ ನೋಡ್ತಾ ಹೋಗಿ. ಅವನು ಪ್ರತಿದಿನ ಕೆಲಸಕ್ಕೆ ಹೋಗುತ್ತಾನೆ,
ಆದ್ದರಿಂದ ಓದಲು ಸಮಯ ಸಿಗುತ್ತಿಲ್ಲ. 3 ವಾಕ್ಯ ಇದಾವೆ ಇಲ್ಲಿ. ಈ 3 ವಾಕ್ಯಗಳನ್ನು ನಾವೇನು ಮಾಡ್ತೀವಿ, ಒಂದು ವಾಕ್ಯ ಮಾಡಿದ್ದೀವಿ. ಇದು ಇಲ್ಲದೆ ಇದ್ದರೆ, ಆದರೆ ಅಥವಾ ಆದ್ದರಿಂದ ಇಲ್ಲದೆ ಇದ್ದಿದ್ರೆ ಅದು ಬೇರೆ ಬೇರೆ ವಾಕ್ಯ ಆಗ್ತಿತ್ತು. ಬೇರೆ ಬೇರೆ ವಾಕ್ಯ 3 ವಾಕ್ಯ ಆಗ್ತಿತ್ತು. ಕರಿಮನಿಗೆ ಓದಿನಲ್ಲಿ ಬಹಳ ಆಸಕ್ತಿ 1 ವಾಕ್ಯ, ಅವನು ಪ್ರತಿದಿನ ಕೆಲಸಕ್ಕೆ ಹೋಗುತ್ತಾನೆ 2 ವಾಕ್ಯ, ಓದಲು ಸಮಯ ಸಿಗುತ್ತಿಲ್ಲ 3 ವಾಕ್ಯ. ಆದರೆ ಆ 3 ವಾಕ್ಯಗಳನ್ನು ನಾವು ಒಂದು ವಾಕ್ಯ ಮಾಡಿದ್ವಿ. ಆ ಒಂದು ವಾಕ್ಯ ಮಾಡಲಿಕ್ಕೆ ನಮಗೆ ಕೆಲವು ಪದಗಳು ಏನು ಮಾಡಿದ್ವು, ಜೋಡಣೆ ಮಾಡಲಿಕ್ಕೆ ಸಹಾಯ ಮಾಡ್ತವೆ. ಆ ಪದಗಳು ಅಂದರೆ ಆದರೆ ಮತ್ತು ಆದ್ದರಿಂದ. ಈ 2 ಪದಗಳು ಇವುಗಳನ್ನ ಕನ್ನಡ ವ್ಯಾಕರಣದಲ್ಲಿ ಸಂಬಂಧ ಸೂಚಕ ಅವ್ಯಯಗಳು ಅಂತ ಕರಿತೀವಿ. ಆ 2 ಪದಗಳು ನಮಗೆ ಇರ್ತಕ್ಕಂತಹ 3 ವಾಕ್ಯಗಳನ್ನು ಒಂದು ವಾಕ್ಯ ಮಾಡಲಿಕ್ಕೆ ಬಹಳ ಸಹಾಯ ಮಾಡಿದವು. ಈ ರೀತಿ ವಾಕ್ಯದಲ್ಲಿ ಇಂತಹ ಪದಗಳು ಬಂದಾಗ ಆ 2-3 ವಾಕ್ಯಗಳನ್ನು ಸೇರಿಸಿ ಒಂದು ವಾಕ್ಯ ಮಾಡ್ತೀವಿ. ಅದನ್ನೇ ಸಂಯೋಜಿತ ವಾಕ್ಯ ಅಂತ ಕರಿತೀವಿ. ಇನ್ನೊಂದು ಬಹಳ ಸುಲಭವಾಗಿ ಸಂಯೋಜಿತ ವಾಕ್ಯ ಅಂತ ಕಂಡುಹಿಡಿಬೇಕಾದ್ರೆ ಇಲ್ಲಿ ನೋಡಿ, ಒಂದು ವಾಕ್ಯ ಆದ ತಕ್ಷಣನೇ ಇಲ್ಲಿ ಅರ್ಧ ವಿರಾಮ ಇದೆ. ಇಲ್ಲಿ ನೋಡಿ ಅರ್ಧ ವಿರಾಮ ಇದೆ. ನೀವು ಸುಲಭವಾಗಿ ಕಂಡುಹಿಡ್ಕೊಂಡ್ಬಿಡ್ಬೋದು. ಅರ್ಧ ವಿರಾಮ ಮತ್ತೆ ಈ ರೀತಿಯ ಪದಗಳು ಸಂಬಂಧ ಸೂಚಕ ಪದಗಳು ಬಂತಂದ್ರೆ ಅದು ಸಂಯೋಜಿತ ವಾಕ್ಯ ಅಂತ. ಇನ್ನೊಂದು ಉದಾಹರಣೆ ನೋಡೋಣ. ಉದಾಹರಣೆ 2ನೇದು, ಅವರು ಶಾಲೆಯಿಂದ ಮನೆಗೆ ಬರುತ್ತಿದ್ದರು. ಆಗ ನೋಡಿ ಏನಾಯ್ತು ಅಂತ ಹೇಳುತ್ತೆ. ಆಗ ಏನಾಯ್ತಪ್ಪ ಅಂದ್ರೆ ಜೋರಾಗಿ ಮಳೆ ಸುರಿಯಿತು. ಹೌದಾ? ಇದರಿಂದಾಗಿ ಮನೆ ತಲುಪುವುದು ತಡವಾಯಿತು. ನೋಡಿ, ಇಲ್ಲೂ 3 ವಾಕ್ಯ ಇದಾವೆ. ಒಂದು ವಾಕ್ಯ ಯಾವುದು, ಅವರು ಶಾಲೆಯಿಂದ ಮನೆಗೆ ಬರುತ್ತಿದ್ದರು, ಒಂದು ವಾಕ್ಯ. ಜೋರಾಗಿ ಮಳೆ ಸುರಿಯಿತು, 2 ವಾಕ್ಯ. ಮನೆ ತಲುಪುವುದು ತಡವಾಯಿತು, 3 ವಾಕ್ಯ. ಆದರೆ ಇರ್ತಕ್ಕಂತಹ 3 ವಾಕ್ಯವನ್ನ ಇಲ್ಲಿ ಒಂದು ವಾಕ್ಯ ಮಾಡಲಿಕ್ಕೆ ನಮಗೆ ಸಹಾಯ ಮಾಡಿದಂತಹ ಪದಗಳು ಅಂದರೆ ಆಗ, ಇದರಿಂದಾಗಿ. ನೋಡಿ ಎಷ್ಟು ಸುಲಭವಾಗಿ ಅರ್ಥ ಆಗತ್ತೆ. ಯಾಕೆ ಅಷ್ಟೇ ಅಲ್ಲದೆ ಒಂದು ವಾಕ್ಯ ಆದ ತಕ್ಷಣ ನಿಮ್ಗೆ ಹೇಳಿದೆ ಅರ್ಧ ವಿರಾಮ ಚಿಹ್ನೆ ಇದೆ. ಬಹಳ ಸುಲಭವಾಗಿ ಕಂಡುಹಿಡ್ಕೊಂಡ್ಬಿಡ್ಬೋದು ಇದು ಸಂಯೋಜಿತ ವಾಕ್ಯ ಅಂತ. ಅವರು ಶಾಲೆಯಿಂದ ಮನೆಗೆ ಬರುತ್ತಿದ್ದರು. ಆಗ ನೋಡಿ, ಇದು 2ನೇ ವಾಕ್ಯಕ್ಕೆ ಹೋಗ್ಬಿಟ್ವೆ. ಈ 2 ವಾಕ್ಯಗಳನ್ನ ಇಲ್ಲಿ ನಮಗೆ ಸಂಬಂಧ ಸೂಚಿಸಿದ್ದು, 2 ವಾಕ್ಯಗಳಿಗೆ ಸಂಬಂಧವನ್ನು ಕಲ್ಪಿಸಿದ ಪದ ಆಗ. ಇಂತಹ ಪದಗಳು ಬರ್ತಾವ್ರಿ ವಿದ್ಯಾರ್ಥಿಗಳೇ. ಇಂತಹ ಪದಗಳು ಬಂದು ಇರ್ತಕ್ಕಂಥ 2-3 ವಾಕ್ಯ ಒಂದು 2-3 ವಾಕ್ಯಗಳನ್ನ ಒಂದು ವಾಕ್ಯ ಮಾಡಲಿಕ್ಕೆ ಸಹಾಯ ಮಾಡ್ತವೆ. ಇದನ್ನೇ ನಾವೇನ್ ಮಾಡ್ತೀವಿ, ಸಂಯೋಜಿತ ವಾಕ್ಯ ಅಂತ ಕರಿತೀವಿ. ಇಲ್ಲಿ ನೋಡಿ, ಆಗ ಜೋರಾಗಿ ಮಳೆ ಸುರಿಯಿತು. ನೆಕ್ಸ್ಟ್, ಈ ವಾಕ್ಯಕ್ಕೂ ಈ ವಾಕ್ಯಕ್ಕೂ ಜೋಡಣೆ ಮಾಡಲಿಕ್ಕೆ ಇದರಿಂದಾಗಿ. ನೋಡಿ, ಈ ವಾಕ್ಯವನ್ನು ಜೋರಾಗಿ ಮಳೆ ಸುರಿಯಿತು, ಮನೆ ತಲುಪುವುದು ತಡವಾಯಿತು. ಯಾವುದು, ಇದರಿಂದಾಗಿ ಮನೆ ತಲುಪುವುದು ತಡವಾಯಿತು. ನೋಡಿ, ಈ ರೀತಿ ಇಂತಹ ಪದಗಳು ನಮಗೆ ಸಹಾಯ ಮಾಡ್ತವೆ ಇರ್ತಕ್ಕಂತಹ 2-3 ವಾಕ್ಯಗಳನ್ನ ಒಂದು ವಾಕ್ಯ ಮಾಡಲಿಕ್ಕೆ. ಇದೇ ಸಂಯೋಜಿತ ವಾಕ್ಯ. ಇನ್ನೊಂದು ಉದಾಹರಣೆ ತೋರಿಸ್ಬಿಡ್ತೀನಿ ಇದರಲ್ಲೇ. ಉದಾಹರಣೆ 3ನೇದು, ಪದ್ಮಿನಿ ಬಹಳ ಬುದ್ಧಿವಂತಳಾದ್ದರಿಂದ. ನಾನು ಹೇಳಿದೆ ನಿಮಗೆ, ಇದು ಹೇಳೋದೇ ಮರ್ತುಬಿಟ್ಟೆ. ಕೆಲವು ವಾಕ್ಯಗಳನ್ನು ನೋಡಿ, ನಾನು ಹೇಳಿದೆ ನಿಮಗೆ ಬಹಳ ಸುಲಭವಾಗಿ ಸಂಯೋಜಿತ ವಾಕ್ಯ ಬಹಳ ಸುಲಭವಾಗಿ ಕಂಡುಹಿಡ್ಕೊಳ್ಬೇಕಂದ್ರೆ ಇಲ್ಲಿ ಅರ್ಧ ವಿರಾಮ ಚಿಹ್ನೆ ಇರುತ್ತೆ. ಹೌದಾ? ಅದನ್ನು ಹೇಳಿದೆ. ಆಮೇಲೆ ಅದಾದ ನಂತರ ಆದರೆ, ಆದ್ದರಿಂದ, ಆಗ, ಇದರಿಂದಾಗಿ ಇಂತಹ ಪದಗಳು ಬರ್ತಾವೆ ವಾಕ್ಯದ ಮಧ್ಯೆ ಅಂತಂದೆ. ಆದರೆ ಈ ವಾಕ್ಯ ನೋಡಿ ಏನಾಗುತ್ತೆ, ಕೆಲವೊಮ್ಮೆ ಅರ್ಧ ವಿರಾಮ ಚಿಹ್ನೆ ಇರೋದೇ ಇಲ್ಲ. ಕೊಡಬೇಕಂತ ಏನೂ ಇಲ್ಲ. ಕೆಲವು ಪರೀಕ್ಷೆಗಳನ್ನು ನೋಡಿದ್ದೀನಿ ಪೇಪರ್ಗಳಲ್ಲಿ, ಕೊಡಬೇಕಂತೇನೂ ಇಲ್ಲ. ಅದು ಇಲ್ಲದೇ ಅರ್ಧ ವಿರಾಮ ಚಿಹ್ನೆ ಇಲ್ಲದೆ ಇದ್ರೂ ಸಹ ನೀವು ಅದನ್ನು ಐಡೆಂಟಿಫೈ ಮಾಡಬೇಕು, ಕಂಡುಹಿಡಿಬೇಕು, ಇದು ಸಂಯೋಜಿತ ವಾಕ್ಯ ಆಗತ್ತೆ ಅಂತ. ಮತ್ತೆ ನಾನು ಹೇಳಿದೆ ನಿಮಗೆ ಆದ್ದರಿಂದ, ಆದರೆ, ಆಗ, ಇದರಿಂದ, ಇದನ್ನು ಸಪ್ರೇಟಾಗಿ ಇಲ್ಲಿ ಬರೆದು ಬಿಟ್ಟಿದ್ದೀನಿ ಭಾಳ ಬೇಗ ನಿಮ್ಗೆ ಗೊತ್ತಾಗಲಿ ಅಂತ. ಆದರೆ ಕೆಲವೊಮ್ಮೆ ಇಂತಹ ಪದಗಳು ವಾಕ್ಯದೊಳಗೆ ಸೇರ್ಕೊಂಡ್ಬಿಟ್ಟಿರ್ತವೆ, ಅದು ಸಹ ಸಂಯೋಜಿತ ವಾಕ್ಯ ಆಗುತ್ತೆ. ನೋಡ್ತಾ ಹೋಗಿ. ಪದ್ಮಿನಿ ಬಹಳ ಬುದ್ಧಿವಂತಳಾದ್ದರಿಂದ ತರಗತಿಗೆ ಮೊದಲ ಸ್ಥಾನ ಪಡೆದಳು. ಇದರಲ್ಲಿ 2 ವಾಕ್ಯ ಇದೆ. ಪದ್ಮಿನಿ ಬಹಳ ಬುದ್ಧಿವಂತಳು, ನೆಕ್ಸ್ಟ್ ತರಗತಿಗೆ ಮೊದಲ ಸ್ಥಾನ ಪಡೆದಳು. ಈ 2 ವಾಕ್ಯಗಳನ್ನು ಒಂದು ವಾಕ್ಯ ಮಾಡಲಿಕ್ಕೆ ನಮಗೆ ಸಹಾಯ ಮಾಡ್ತಕ್ಕಂಥ ಪದ ಯಾವ್ದು ಗೊತ್ತಾ? ಪದ್ಮಿನಿ ಬಹಳ ಬುದ್ಧಿವಂತಳಾದ್ದರಿಂದ. ನೋಡಿ, ಆದ್ದರಿಂದ ಅರ್ಥ ಆಯ್ತು ಅನ್ಕೊಂಡೆ. ಇಲ್ಲಿ ಆದ್ದರಿಂದ ನೋಡಿ ಒಳಗೆ ಸೇರ್ಕೊಂಡ್ಬಿಟ್ಟಿದೆ, ಇದರೊಳಗೆ ಬುದ್ಧಿವಂತಳಾದ್ದರಿಂದ ಅರ್ಥ ಆಯ್ತು ಅನ್ಕೊಂಡೆ. ಈ ಆದ್ದರಿಂದ ಪದ ಇದರೊಳಗೆ ಸೇರ್ಕೊಂಡ್ಬಿಟ್ಟಿದೆ. ಈ ರೀತಿ ಗೊತ್ತಾಗ್ದೇ ಸೇರ್ಕೊಂಡಿರ್ತವೆ. ನೀವೇನು ಮಾಡಬೇಕು, ಅದನ್ನು ಹೆಕ್ಕಿ ತೆಗಿಬೇಕು, ಹುಡುಕ್ಬೇಕು. ಪದ್ಮಿನಿ ಬಹಳ ಬುದ್ಧಿವಂತಳ ಆದ್ದರಿಂದ ತರಗತಿಗೆ ಮೊದಲ ಸ್ಥಾನ ಪಡೆದಳು. ನೋಡಿ, ಆದ್ದರಿಂದ ಅಂತಕ್ಕಂಥ ಪದ ಇದರೊಳಗೆ ಇದೆ. ಇಂಥವು ಸಹ ಸಂಯೋಜಿತ ವಾಕ್ಯ ಆಗ್ತವೆ. ಇನ್ನು ನೋಡ್ತಾ ಹೋಗೋಣ. ಕೊರೋನಾ ರೋಗ ಹೆಚ್ಚು ಹರಡಿದ್ದರಿಂದ, ನೋಡಿ ಅದರಿಂದಾಗಿ ಅಪಾರ ಸಾವು ನೋವು ಉಂಟಾಯಿತು. ಅದರಿಂದ ಅಂತಕ್ಕಂಥದ್ದು, ಹರಡಿದ್ದರಿಂದ ಅಪಾರ ಸಾವು ನೋವು ಉಂಟಾಯಿತು. ಹೀಗೆ ವಾಕ್ಯದ ಮಧ್ಯೆ ಬಂದ್ಬಿಡ್ತಾವೆ. ಅಂತಹ ವಾಕ್ಯಗಳನ್ನು ನಾವು ಸಂಯೋಜಿತ ವಾಕ್ಯ ಅಂತಾನು ಕರಿತೀವಿ. ಹೀಗೆ ಸಂಯೋಜಿತ ವಾಕ್ಯದಲ್ಲಿ ಎಂತಹ ಪದಗಳು ಬರ್ತವೆ ಅಂದರೆ ಆದರೆ, ಆದ್ದರಿಂದ, ಆಗ, ಇದರಿಂದಾಗಿ, ಮತ್ತು, ಅಥವಾ, ಏಕೆಂದರೆ, ಈ ಕಾರಣಕ್ಕಾಗಿ,
ಈ ಕಾರಣದಿಂದ ಇಂತಹ ಪದಗಳು ಬಂದು ವಾಕ್ಯಗಳನ್ನು ಜೋಡಣೆ ಮಾಡಲಿಕ್ಕೆ ಅನುಕೂಲ ಆಯಿತು ಅಂದರೆ ಅವು ಸಂಯೋಜಿತ ವಾಕ್ಯ. ಕೆಲವೊಮ್ಮೆ ನೇರವಾಗಿ ಬರ್ತವೆ, ಇನ್ನು ಕೆಲವೊಮ್ಮೆ ವಾಕ್ಯದಲ್ಲಿ ಪದಗಳಲ್ಲಿ ಸೇರ್ಕೊಂಡಿರ್ತವೆ. ಅದನ್ನು ನಾವು ಏನು ಮಾಡಬೇಕು, ಹುಡುಕಿ ತೆಗಿಬೇಕು, ಅದನ್ನು ಸಂಯೋಜಿತ ವಾಕ್ಯ ಅನ್ನಬೇಕು. ಇನ್ನು ಮಿಶ್ರ ವಾಕ್ಯ ನೋಡ್ತಾ ಹೋಗೋಣ. ಏನು ಮಿಶ್ರ ವಾಕ್ಯ ಅಂತ ಹೇಳಿದರೆ, ಮಿಶ್ರ ಅಂತ ಹೇಳಿ ಸೇರ್ಕೊಂಡಿರೋದು. ಆದರೆ ವ್ಯಾಖ್ಯಾನ ಏನು ಹೇಳುತ್ತೆ, ಡೆಫಿನೇಷನ್ನು, ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅಂತಹ ವಾಕ್ಯವನ್ನು ಮಿಶ್ರ ವಾಕ್ಯ ಎನ್ನುವರು. ಅರ್ಥ ಮಾಡ್ಕೊಳ್ಳಿ, ಒಂದು ಅಥವಾ ಅನೇಕ ವಾಕ್ಯಗಳು, ಒಂದು ಅಥವಾ 2-3 ವಾಕ್ಯಗಳು ಇರ್ಬೋದು, ಅವು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ, ಒಂದು ಪ್ರಧಾನ ವಾಕ್ಯಕ್ಕೆ ಅದು ಹೊಂದ್ಕೊಂಡಿದ್ರೆ ಅದನ್ನು ಮಿಶ್ರ ವಾಕ್ಯ ಅಂತ ಕರಿತೀವಿ. ಹಾಗಾದರೆ ಡೆಫಿನೇಷನ್ನು ನೋಡಾಯಿತು. ನಾವು ಉದಾಹರಣೆ ನೋಡಿಬಿಟ್ರೆ ಭಾಳ ಸುಲಭ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬನ್ನಿ ಉದಾಹರಣೆ ನೋಡ್ತಾ ಹೋಗೋಣ. ಏನಿರುತ್ತೆ ಉದಾಹರಣೆ ಅಂತ ಹೇಳಿದರೆ, ಇಲ್ಲಿ ಉದಾಹರಣೆ, ರಮೇಶ ಆಟದಲ್ಲಿ ಗೆದ್ದನಾದರೂ ಬಹುಮಾನ ಸ್ವೀಕರಿಸಲು ಸಾಧ್ಯವಾಗದೆ ಆತನು ಬಹಳ ನೊಂದುಕೊಂಡನು ಅಂತ ಒಂದು ವಾಕ್ಯ ಕೊಡ್ತಾರೆ ನಿಮಗೆ. ಇಲ್ಲಿ ನೀವು 2 ಭಾಗ ಮಾಡ್ಕೋಬೇಕು. ಒಂದು ಪ್ರಧಾನ ವಾಕ್ಯ, ಎರಡನೇದು ಅಧೀನ ವಾಕ್ಯ ಮಾಡ್ಕೋಬೇಕು. ಹಾಗಾದ್ರೆ ಪ್ರಧಾನ ವಾಕ್ಯ ಯಾವುದು ನೋಡೋದಾದ್ರೆ ನೋಡಿ, ರಮೇಶ ಆಟದಲ್ಲಿ ಗೆದ್ದನಾದರೂ ಬಹುಮಾನ ಸ್ವೀಕರಿಸಲು ಸಾಧ್ಯವಾಗದೆ ಆತನು ಬಹಳ ನೊಂದುಕೊಂಡನು. ಇದು ಪ್ರಧಾನ ವಾಕ್ಯ. ಅವನು ಬಹಳ ನೊಂದುಕೊಳ್ಳಿಕ್ಕೆ ಕಾರಣ ಏನು? ಅವೇ ಅಧೀನ ವಾಕ್ಯ. ಏನು ಕಾರಣ? ರಮೇಶ ಆಟದಲ್ಲಿ ಗೆದ್ದಿದ್ದ, ಆದರೆ ಬಹುಮಾನ ಸ್ವೀಕರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಇವೆರಡೂ ಪದಗಳಿದಾವಲ್ಲ, ಇವೆರಡೂ ವಾಕ್ಯಗಳಿದಾವಲ್ಲ, ಇವು ಅಧೀನ ವಾಕ್ಯ. ಪ್ರಧಾನ ವಾಕ್ಯ, ಅವನು ನೊಂದ್ಕೊಂಡ. ಕಾರಣ ಅವನು ನೊಂದ್ಕೊಂಡ ಅನ್ನೋದು ಪ್ರಧಾನ ವಾಕ್ಯ, ಮುಖ್ಯ. ಈ ಪೂರ್ತಿ 2-3 ವಾಕ್ಯ ಇದಾವಲ್ಲ, ಅದರಲ್ಲಿ ಬಹಳ ಪ್ರಧಾನವಾದ ಮುಖ್ಯವಾದ ವಾಕ್ಯ ಅವನು ನೊಂದ್ಕೊಂಡ. ಯಾಕೆ ನೊಂದ್ಕೊಂಡ ಅಂತ ಹೇಳಿದರೆ, ಅವನಿಗೆ ಆಟದಲ್ಲಿ ಗೆದ್ದಿದ್ದ, ಆದರೆ ಬಹುಮಾನ ಸ್ವೀಕರಿಸಲು ಸಾಧ್ಯವಾಗಲಿಲ್ಲ. ಅವೆರಡು ಅಧೀನ ವಾಕ್ಯ, ಇದಕ್ಕೆ ಹೊಂದ್ಕೊಂಡಿದ್ದಾವೆ. ಅವನು ನೊಂದ್ಕೊಂಡಿದ್ದಕ್ಕೆ ಕಾರಣ ಹೇಳ್ತಾವೆ. ಅವನು ಯಾಕೆ ನೊಂದ್ಕೊಂಡ ಅನ್ನೋದಕ್ಕೆ ಇವೆರಡು ವಾಕ್ಯಗಳು ಕಾರಣ ಹೇಳ್ತವೆ. ಇದರಲ್ಲಿ 3 ವಾಕ್ಯಗಳಿದ್ದಾವೆ ವಿದ್ಯಾರ್ಥಿಗಳೇ. ರಮೇಶ ಆಟದಲ್ಲಿ ಗೆದ್ದ, ಹೌದಾ, ಬಹುಮಾನ ಸ್ವೀಕರಿಸಲು ಸಾಧ್ಯವಾಗಲಿಲ್ಲ. 3ನೇದು ಬಹಳ ನೊಂದುಕೊಂಡ. ಈ 3 ವಾಕ್ಯಗಳಿದ್ದಾವೆ. ಆ 3 ವಾಕ್ಯಗಳಲ್ಲಿ ಮೊದಲು ಪ್ರಧಾನ ವಾಕ್ಯ ನೊಂದ್ಕೊಂಡ, ಕಾರಣ ಇಲ್ಲಿ ಬಹುಮಾನ ಸ್ವೀಕರಿಸಲು ಸಾಧ್ಯವಾಗಲಿಲ್ಲ. ಇದು ಅಧೀನ ವಾಕ್ಯ. ಇದೊಂದು ಆಟದಲ್ಲಿ ಗೆದ್ದಿದ್ದ ಅನ್ನೋದು ಅಧೀನ ವಾಕ್ಯ, ಇದಕ್ಕೆ ಹೊಂದ್ಕೊಂಡಿರ್ತಕ್ಕಂಥದ್ದು. ಇದು ಪ್ರಧಾನ, ಇವು ಅಧೀನ. ಬನ್ನಿ ಇನ್ನೊಂದು ಉದಾಹರಣೆ ನೋಡೋಣ. ಶ್ರೀಕಾಂತನು ಜಾತ್ರೆಯಲ್ಲಿ ಆಟಿಕೆಗಳನ್ನು ಕೊಳ್ಳಲು ಬಯಸಿದರೂ ಹಣ ಇಲ್ಲದೆ ಆತನು ಬಹಳ ನೊಂದುಕೊಂಡನು. ಹೇಳ್ತಾರೆ, ಶ್ರೀಕಾಂತನು ಜಾತ್ರೆಯಲ್ಲಿ ಆಟಿಕೆಗಳನ್ನು ಕೊಳ್ಳಲು ಬಯಸಿದ, ಒಂದು ವಾಕ್ಯ. ಹಣ ಇಲ್ಲದೆ ಎರಡನೇದು, ಬಹಳ ನೊಂದುಕೊಂಡನು. ನೋಡಿ, ಇಲ್ಲೂ ಅಷ್ಟೇ 2-3 ವಾಕ್ಯಗಳಿದ್ದಾವೆ. ಇಲ್ಲಿ ಪ್ರಧಾನ ವಾಕ್ಯ ಯಾವುದು ಅವ್ರು ಕೇಳ್ತಾರೆ. ಪ್ರಧಾನ ವಾಕ್ಯ, ಆತನು ಬಹಳ ನೊಂದುಕೊಂಡನು, ಬಹಳ ಬೇಜಾರು ಮಾಡ್ಕೊಂಡ, ಬಹಳ ನೊಂದುಕೊಂಡನು ಅಂತ ಇದೆ. ಆದರೆ ನೊಂದುಕೊಳ್ಳಲಿಕ್ಕೆ ಕಾರಣ ಏನು? ಅದೇ ಅಧೀನ ವಾಕ್ಯ. ಅದೇನು? ಅಧೀನ ವಾಕ್ಯ. ಏನು? ಇದು ಬಹಳ ಪ್ರಧಾನ ವಾಕ್ಯ. ನೊಂದುಕೊಂಡ ಕಾರಣ ಯಾಕಂದರೆ ಹಣ ಇಲ್ಲದೆ ಆಟಿಕೆಗಳನ್ನು, ಜಾತ್ರೆಯಲ್ಲಿ ಆಟದ ಸಾಮಾನುಗಳನ್ನು ಕೊಳ್ಳಲಿಕ್ಕೆ ಬಯಸಿದರೂ ಹಣ ಇಲ್ಲದೆ, ಅವನು ಸಾಮಾನುಗಳನ್ನು ಕೊಳ್ಳಲಿಕ್ಕೆ ಬಯಸಿದ್ದು ಒಂದು ವಾಕ್ಯ, ಒಂದು ಅಧೀನ ವಾಕ್ಯ. ಆ ಥರ ಹಣ ಇರಲಿಲ್ಲ, ಎರಡನೇದು. ಆದ್ದರಿಂದ ಅವನು ನೊಂದುಕೊಂಡ ಅಂತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯ. ಈ ಪದ ಇದೆಯಲ್ಲ, ಈ ವಾಕ್ಯ ಇದೆಯಲ್ಲ, ಆತನು ಬಹಳ ನೊಂದುಕೊಂಡನು, ಇದು ಪ್ರಧಾನ ವಾಕ್ಯ ಆಗತ್ತೆ. ಯಾಕೆ ನೊಂದ್ಕೊಂಡ ಅನ್ನೋದಕ್ಕೆ ಇದು ಏನು ಮಾಡ್ತವೆ? ಇವೆರಡು ಅಧೀನ ವಾಕ್ಯ ಆಗ್ತವೆ, ಅದಕ್ಕೆ ಉಪವಾಕ್ಯ ಆಗ್ತವೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಾಕ್ಯ ಆಗ್ತವೆ. ಆದ್ದರಿಂದ ಒಂದು ವಾಕ್ಯಕ್ಕೂ ಇನ್ನೊಂದು ವಾಕ್ಯಕ್ಕೂ ಏನಿದೆ? ಸಂಬಂಧ ಇದೆ. ಒಂದು ವಾಕ್ಯಕ್ಕೂ ಇನ್ನೊಂದು ವಾಕ್ಯಕ್ಕೂ ಸಂಬಂಧ ಇದೆ. ಸಂಬಂಧ ಇದ್ಬಿಟ್ಟು ಯಾಕೆ ಅಂತ ಇವೆರಡೂ ವಾಕ್ಯಗಳು ಕಾರಣ ಕೊಡ್ತವೆ. ನೊಂದ್ಕೊಂಡಿಕ್ಕೆ, ಅವನು ನೊಂದ್ಕೊಳ್ಳಿಕ್ಕೆ ಏನು ಕಾರಣ ಅಂತ ಹೇಳ್ಬಿಟ್ಟು ಈ ಎರಡೂ ವಾಕ್ಯಗಳು ಕಾರಣ ಆಗ್ತವೆ, ಹೇಳ್ತವೆ ಏನು ಕಾರಣ ಅಂತ. ಆದ್ದರಿಂದ ಇದು ಮಿಶ್ರವಾಕ್ಯ ಅನಿಸುತ್ತೆ. ಇದು ಅರ್ಥ ಆಯ್ತು ಅಂದ್ಕೊಂಡೆ. ನೀವು ಎಷ್ಟೇ ಕೆಲವೊಮ್ಮೆ ತಿಳ್ಕೊಂಡ್ರೂ ಸಹ ಗೊಂದಲಗಳು ಆಗೇ ಆಗ್ತವೆ. ಯೋಚನೆ ಮಾಡಿ ಯಾವುದಿರ್ಬೋದು, ಸಾಮಾನ್ಯ ವಾಕ್ಯನೋ, ಸಂಯೋಜಿತ ವಾಕ್ಯನೋ, ಇದು ಮಿಶ್ರ ವಾಕ್ಯನೋ ಅನ್ನೋದನ್ನು ಅರ್ಥ ಮಾಡಿಕೊಂಡು ನೀವು ಉತ್ತರವನ್ನು ನೀಡಬೇಕಾಗುತ್ತೆ. ಇದು ಅರ್ಥ ಆಯ್ತು ಅಂದ್ಕೊಂಡೆ. ನಮಸ್ಕಾರ.